ಎಲ್ಲರಿಗೂ ನಮಸ್ಕಾರ. ಹಬ್ಬದ ದಿನ ಆಮೇಲೆ ಈ ಭಾನುವಾರ ನಾನು ದಿನ ಭವಿಷ್ಯವನ್ನ ಹಾಕಲ್ಲ. ಕಾರಣ ಒಂದೇ, ಪ್ರತಿಯೊಬ್ರು ನಗನಗ್ತಾ ಇರಬೇಕು, ಪ್ರತಿಯೊಬ್ರು ಚೆನ್ನಾಗಿರ್ಬೇಕು. ನಾನು ದಿನ ಭವಿಷ್ಯ ನೋಡಿದ್ರೆ ಎಲ್ಲರಿಗೂ ಕಷ್ಟ ಅಂತಲ್ಲ. ಇವಾಗ ಯಾವುದೋ ಒಂದು ವಿಚಾರವನ್ನ ಹೇಳಿರ್ತೀನಿ, ಅದರ ಒಂದು ರಾಶಿಯ ಅನುಗುಣವಾಗಿ ಅದನ್ನ ಸ್ವಲ್ಪ ನೆಗೆಟಿವ್ ಆಗಿದ್ದು ಯಾರು ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ಆ ಕುಟುಂಬದ ಪ್ರತಿಯೊಬ್ಬರು ಸಂತೋಷವಾಗಿರ್ತಾರೆ. ಆದರೆ ಇವರೊಬ್ಬರು ಮಾತ್ರ ಅನಾವಶ್ಯಕವಾಗಿ ಯೋಚನೆಯನ್ನ ಮಾಡ್ತಾ ಕೂತ್ಕೊಳ್ತಾರೆ. ಇದೇ ಒಂದು ಕಾರಣ ಅಷ್ಟೇ. ಜ್ಯೋತಿಷ್ಯ ಅನ್ನೋದು ಒಬ್ರನ್ನ ಹೆದರಿಸೋದಕ್ಕಲ್ಲ, ಒಬ್ರಿಂದ ದುಡ್ಡು ಮಾಡೋದಕ್ಕಲ್ಲ. ಸಾಧ್ಯವಾದಷ್ಟು ನಮ್ಮಲ್ಲಿರೋ ಒಂದು ಜ್ಞಾನದಿಂದ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡೋದು. ಈ ಕಾರಣದಿಂದ ಪ್ರತಿ ಭಾನುವಾರ ಒಂದು ವಿಶೇಷವಾದಂತಹ ವಿಚಾರದ ಬಗ್ಗೆ ಮಾತಾಡ್ತೀನಿ. ಇವತ್ತು ಪೂರ್ವ ದಿಕ್ಕಿನ ಬಾಗಿಲಿನ ಬಗ್ಗೆ ಮಾತಾಡ್ತೀನಿ. ಈ ಒಂದು ಭಾನುವಾರದಿಂದ ಇಂದಿನವರೆಗೂ ಸುಮಾರು ಒಂದು 25 ಜನ ಫೋನ್ ಮಾಡಿದ್ದಾರೆ. ಕೆಲವರು ಭೇಟಿ ಮಾಡಿದ್ದಾರೆ. ಪ್ರತಿಯೊಬ್ಬರ ವಿಚಾರನೂ ಒಂದೇನೆ. ನಾವು ದಕ್ಷಿಣ ದಿಕ್ಕಲ್ಲಿದ್ವಿ, ಚೆನ್ನಾಗಿದ್ವಿ. ನಾವು ಪಶ್ಚಿಮ ದಿಕ್ಕಲ್ಲಿದ್ವಿ, ಚೆನ್ನಾಗಿದ್ವಿ. ಆದರೆ ಪೂರ್ವ ದಿಕ್ಕಿಗೆ ಹೋದ್ವಿ ಸರ್. ಹೋದಾಗ್ಲಿಂದ ಒಂದು ನೆಮ್ಮದಿ ಇಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರು ಆ ಕೆಲಸ ಕಾರ್ಯ ನಡೀತಾ ಇಲ್ಲ. ಆರೋಗ್ಯ ಸರಿಗಿಲ್ಲ ಅಂತ ದೂರು. ಇಲ್ಲಿ ಒಂದು ಮುಖ್ಯವಾದಂತಹ ವಿಚಾರ ಅಂದ್ರೆ, ಮನೆಯ ಬಾಗಿಲು ಯಾವುದೇ ಆಗಿರಲಿ, ಆದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಬಾಗಿಲುಗಳಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಮೂಲೆ ಆಗಬಾರ್ದು, ಅದೊಂದನ್ನು ಎಚ್ಚರವಾಗಿಟ್ಕೊಂಡಿದೆ. ಇಲ್ಲಿ ಮತ್ತೊಂದು ವಿಚಾರ, ದಕ್ಷಿಣ ದಿಕ್ಕಿಗೆ ಬಾಗಿಲಿದ್ರೆ ಕೆಟ್ಟದ್ದೇ ಆಗಬೇಕು ಅಂತೇನಿಲ್ಲ. ಒಳಗಡೆ ವಾಸ್ತುವನ್ನು ಸರಿ ಮಾಡ್ಕೋಬೇಕು. ಸಾಧ್ಯವಾದಷ್ಟು ವಾಸ್ತುವನ್ನ ಅನುಸರಿಸಿದ್ರೆ ಆರಾಮಾಗಿರ್ಬೋದು. ಹಾಗೆ ಪೂರ್ವ ದಿಕ್ಕಿಗೋ ಉತ್ತರ ದಿಕ್ಕಿಗೋ ಬಾಗಿಲಿಟ್ಬಿಟ್ರೆ ಅವರಿಗೆ ತುಂಬಾ ಒಳ್ಳೆಯದಾಗ್ಬಿಡುತ್ತೆ, ಆ ಬಾಗಿಲು ತುಂಬಾ ಶ್ರೇಷ್ಠ, ಅದೆಲ್ಲ ಸುಳ್ಳು. ಇಲ್ಲೂ ಅಷ್ಟೇ, ನಾವು ಈ ವಾಸ್ತುವನ್ನ ಕಾಪಾಡ್ಕೋಬೇಕು. ಇಲ್ಲ, ಇವಾಗ ಉದಾಹರಣೆಗೆ ಒಬ್ರು ಹೇಳಿದ್ರು, ಈ ಹೊಸ ಮನೆ ಬಂದ್ಮೇಲೆ, ಪೂರ್ವ ದಿಕ್ಕಿನ ಮನೆಗೆ ಬಂದ್ಮೇಲೆ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಯಾವುದೇ ಡಾಕ್ಟ್ರು, ಅವ್ರ ಮನೇಲೆ ಒಬ್ರು ಡಾಕ್ಟರ್ ಇದ್ದಾರೆ, ಯಾವುದೇ ಡಾಕ್ಟರ್ ಮೀಟ್ ಮಾಡಿದ್ರು ಆಗ್ತಿಲ್ಲ, ಯಾವ ಔಷಧಿ ತಗೊಂಡ್ರು ಆಗ್ತಿಲ್ಲ. ಹಾಗೆ ಇನ್ನೊಬ್ರು ಹೇಳಿದ್ರು, ಬೇರೆ ಕಡೆ ಚೆನ್ನಾಗಿದೆ, ಹಣಕಾಸಿನ ತೊಂದರೆ ಇದೆ. ಹಾಗಾದ್ರೆ ಕಾರಣ ಏನು? ಈ ಪೂರ್ವ ದಿಕ್ಕಿನಲ್ಲಿ ಅತಿ ಮುಖ್ಯವಾದಂತಹ ಕೆಲವೊಂದು ವಿಚಾರಗಳಿವೆ. ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಲ್ಲಬೇಕು. ನಿಂತಾಗ ಎಡಮೂಲೆನ ನಾವು ದೈವ ಮೂಲೆ ಅಂತೀವಿ, ಅದು ಈಶಾನ್ಯ. ಎದುರುಗಡೆ ಭಾಗ ಪೂರ್ವ, ಬಲ ಮೂಲೆನ ಆಗ್ನೇಯ ಅಂತ ಕರಿತೀವಿ. ಇಲ್ಲಿ ಒಂದು ಮುಖ್ಯವಾದಂತಹ ವಿಚಾರ, ಈಶಾನ್ಯ ಮೂಲೆಯನ್ನ ತಗೊಂಡಾಗ ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಸಂಪರ್ಕ ಬರುತ್ತೆ. ಅದೇ ಆಗ್ನೇಯ ಅಂತ ತಗೊಂಡಾಗ ಪೂರ್ವ ಮತ್ತು ದಕ್ಷಿಣ ದಿಕ್ಕಿಗೆ ಸಂಪರ್ಕ ಬರುತ್ತೆ. ಆಯ್ತಾ? ಇಲ್ಲೇನಪ್ಪಾ ಅಂದ್ರೆ, ಮುಖ್ಯವಾಗಿ ಈಶಾನ್ಯ ದಿಕ್ಕಿನಲ್ಲಿ ವಾಸ್ತು ಪುರುಷನ ತಲೆ ಇರುತ್ತೆ. ಒಂದು ಎಚ್ಚರಿಕೆ ಇರಲಿ, ಇದ್ರ ಬಗ್ಗೆ ತಿಳ್ಕೊಂಡಿರಿ. ಎರಡನೇ ವಿಚಾರ, ಅಲ್ಲಿ ನಿಮ್ಮ ಕುಲದೇವರು ಇರ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಏನಪ್ಪಾ ಮಾಡ್ತೀವಿ ಅಂದ್ರೆ, ಈ ಈಶಾನ್ಯ ದಿಕ್ಕಿನಲ್ಲಿ ತೂಕದ ವಸ್ತುಗಳನ್ನು ಇಡ್ತಾರೆ. ನೀವು ಬೀರು ಇರುತ್ತೆ, ಇಲ್ಲ ಬುಕ್ ಜೋಡಿಸಿರೋದು ಶೆಲ್ಫ್ ಇರುತ್ತೆ, ಇಲ್ಲ ಬೇರೆ ಏನೋ ತೆಂಗಿನಕಾಯಿಗಳು ತುಂಬಿರ್ತಾರೆ, ಇಂಥವೆಲ್ಲ ಇರುತ್ತೆ. ಇಲ್ಲ ಒಂದು ಸೋಫಾನೋ ಏನೋ ಅಂತದನ್ನ ಹಾಕ್ಬಿಟ್ಟಿರ್ತಾರೆ. ಈ ತರ ಇರುತ್ತೆ. ಇಲ್ಲಿ ಇಂತಹ ಸಂದರ್ಭದಲ್ಲಿ ಈಶಾನ್ಯ ದಿಕ್ಕಿಗೆ ತೊಂದರೆ ಆಯ್ತು. ಈ ಕಾರಣದಿಂದ ಇಂತಹ ಕಡೆ ವಾಸ ಮಾಡೋರಿಗೆ ಮುಖ್ಯವಾಗಿ ತಲೆನೋವು, ಅದೇ ತಲೆ ಶೂಲೆ ಇದಿರುತ್ತೆ. ಪ್ರತಿಯೊಂದು ವಿಚಾರಗಳಲ್ಲೂ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ. ಯಾವುದೇ ಒಂದು ಸರಳ ರೀತಿಯ ಕೆಲಸವನ್ನ ನಿರ್ವಹಿಸಬೇಕು ಅಂದ್ರೂ ಅದರಲ್ಲಿ
ಅಸಾಧಾರಣವಾದಂತಹ ಮಾನಸಿಕ ಒತ್ತಡ ಮತ್ತು ಗೊಂದಲಗಳಿರುತ್ತೆ. ಕೆಲವರು ಹೇಳ್ತಾರೆ, ನೀವು ಕೇಳಿರ್ಬೋದು, ಅಯ್ಯೋ ನಂಗೆ ತಲೆನೋವು ಬರುತ್ತೆ. ಆ ತಲೆನೋವು ಬಂದ್ಬಿಡ್ತು ಅಂದ್ರೆ ಏನಾಗತ್ತೆ ಅಂದ್ರೆ ಒಂದು ದೊಡ್ಡ ಪರ್ವತನ ತಲೆ ಮೇಲೆ ಇಟ್ಕೊಂಡಾಗ ಆಗುತ್ತೆ. ಒಂದು ಪರ್ವತನ ತಲೆ ಮೇಲೆ ಇಟ್ಕೊಂಬಕ್ಕಾಗಲ್ಲ. ಇಲ್ಲಿ ಆಗಿರೋ ಪ್ರಾಬ್ಲಮ್ ಅದೇ. ಈಶಾನ್ಯ ದಿಕ್ಕಿನಲ್ಲಿ ತೂಕಗಳನ್ನ ತೂಕ ಇಟ್ಟಿರ್ತಾರೆ. ಕೆಲವರು ತೂಕ ಇಟ್ಟಿರಲ್ಲ, ಭಾರದ ವಸ್ತುಗಳಿರಲ್ಲ. ಅವ್ರೇನ್ ಮಾಡಿರ್ತಾರಪ್ಪ ಅಂದ್ರೆ ಈ ಸೋಪ್ ಪೌಡರ್ ಇಡೋದು, ಅಲ್ಲಿ ಮೆಣಸಿನ ಪುಡಿ ಅಂತವನ್ನ ಇಡೋದು, ಇಲ್ಲಲ್ಲಿ ಈ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದು. ಅಂದ್ರೆ ಅಲ್ಲಿ ಪಾತ್ರೆ ತೊಳೆಯೋದು ಸರಿನೇ, ತೊಳೆಯಲೇಬೇಕು ಮನೆ ಅಂದ್ಮೇಲೆ. ಆದ್ರೆ ನೀರು ನಿಲ್ಬಾರ್ದು, ನೀರು ಆಚೆ ಹೋಗ್ಬೇಕು. ಇದು ಒಂದು ವಿಚಾರ, ಮುಖ್ಯವಾಗಿ ಆರೋಗ್ಯದ ವಿಚಾರಕ್ಕೆ. ಇಂದು ಎರಡನೇದು, ಕೆಲವರು ಹೇಳ್ತಾರೆ, ಅದೆಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅದೆಷ್ಟು ಪೂಜೆ ಮಾಡಿದ್ದೀನಿ, ಲೆಕ್ಕನೇ ಇಲ್ಲ, ನಂಗೆ ಸರಿ ಹೋಗ್ತಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಗುರು ಇರ್ತಾನೆ. ನಮಗೆ ಜ್ಞಾನವನ್ನ ಕೊಡೋದು ಗುರು, ವಿದ್ಯೆಯನ್ನ ಕಲಿಸೋದು ಗುರು, ಪ್ರತಿಯೊಂದಕ್ಕೂ ಗುರು. ಹಾಗೇನೆ ಇನ್ನೂ ಒಂದು ಮಾತು ಹೇಳ್ತೀವಿ, ತಾಯಿಯೇ ಮೊದಲ ಗುರು. ಇಲ್ಲೇನಾಗುತ್ತೆ, ಪೂರ್ವ ದಿಕ್ಕನ್ನ ನಾವು ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ, ಮೊದಲನೇದಾಗಿ ಆ ಕುಟುಂಬದಲ್ಲಿ ತಾಯಿಗೆ ಅಥವಾ ಹಿರಿಯ ಮಹಿಳಾ ಸದಸ್ಯೆಯ ಆರೋಗ್ಯದಲ್ಲಿ ತೊಂದರೆ ಕಂಡುಬರ್ತದೆ. ಎರಡನೇದು, ಆ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಯಾಗಲಿ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಇರಲ್ಲ. ಆರೋಗ್ಯದಲ್ಲಿ ಏರುಪೇರು ಖಂಡಿತವಾಗ್ಲೂ ಯಾವಾಗಲೂ ಇರುತ್ತೆ. ಆದ್ದರಿಂದ ಆ ಪೂರ್ವ ದಿಕ್ಕನ್ನ ಸರಿಯಾಗಿ ನೋಡ್ಕೋಬೇಕು. ಏನೇ ಅಂದ್ರೂ ಆ ಆ ಒಂದು ದಿಕ್ಕಿನಲ್ಲಿ ತೂಕದ ವಸ್ತುಗಳನ್ನ ಇಡಬಾರ್ದು, ಉಪಯೋಗಿಸದ ವಸ್ತುಗಳನ್ನ ಇಡಬಾರ್ದು, ಹಾಳಾಗಿರೋ ವಸ್ತುಗಳನ್ನ ಇಡಬಾರ್ದು. ಇದು ಮುಖ್ಯ. ಇನ್ನು ಮತ್ತೊಂದು, ಈ ಆಗ್ನೇಯದಲ್ಲಿ ಉದಾಹರಣೆಗೆ ನಾವು ಈ ಅಡಿಗೆ ಮನೆ ಇದೆ ಅಂತ ತಿಳ್ಕೊಳ್ಳೋಣ. ಯಾಕೆಂದ್ರೆ ಈ ಟಿವಿ ನೋಡೋದು ಅಥವಾ ಈ ಬುಕ್ಸ್ ಓದೋದು ಎಲ್ಲ ತಿಳ್ಕೊಂಡಿರ್ತಾರೆ. ಆಗ್ನೇಯದಲ್ಲಿ ಅಡಿಗೆ ಮನೆ ಇರಬೇಕು ಅಂತ. ಸರಿ, ಆಗ್ನೇಯದಲ್ಲಿ ಅಡಿಗೆ ಮನೆ ಇದೆ, ಅದು ಯಾಕೆ ಸರಿ ಹೋಗ್ತಿಲ್ಲ? ಅಲ್ಲ, ಅವರು ಒಂದು ತಪ್ಪು ಮಾಡಿರ್ತಾರೆ. ಏನಪ್ಪಾ ಅಂದ್ರೆ, ಯಾವುದೋ ಒಂದು ದೇವರ ಒಂದು ಫೋಟೋ ಇಟ್ಟಿರ್ತಾರೆ, ಅಲ್ಲಿ ಕಲಶವನ್ನ ಬಿಟ್ಟಿರ್ತಾರೆ. ಆಗ್ನೇಯದಲ್ಲಿ ಇಟ್ಟು ದೇವರಿಗೆ ಪೂಜೆಯನ್ನ ಮಾಡಬಾರ್ದು, ಒಂದು. ಎರಡನೇದು, ಈ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಅಡಿಗೆಯನ್ನ ಮಾಡ್ತಾರೆ. ಇದರಿಂದಾನು ಸಹ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ. ಇಲ್ಲಿ ಮುಖ್ಯವಾಗಿ ಅಡಿಗೆ ಮನೆಯಲ್ಲಿರೋ ವಾಸ್ತು ದೋಷದಿಂದ ಆರೋಗ್ಯದಲ್ಲಿ ತೊಂದರೆ ಉಂಟಾದ್ರೆ ತುಂಬಾ ದಿನ ಕಾಡುತ್ತೆ, ತುಂಬಾ ದಿನ ಇವರು ಕಷ್ಟವನ್ನ ಪಡ್ಬೇಕಾಗತ್ತೆ. ಅದೇ ಈಶಾನ್ಯ ದಿಕ್ಕಲ್ಲಿ ಏನಾದ್ರು ತೊಂದರೆ ಇದ್ರೆ ಅಲ್ಲೇನಪ್ಪ ಆಗುತ್ತಂದ್ರೆ ಸ್ವಲ್ಪ ದಿನ ಆರೋಗ್ಯ ಚೆನ್ನಾಗಿರುತ್ತೆ, ಸ್ವಲ್ಪ ದಿನ ಆರೋಗ್ಯ ತೊಂದರೆ ಕೊಡುತ್ತೆ. ಈ ತರ ಏರುಪೇರು ಆಗ್ತಿರುತ್ತೆ. ಬರೀ ಇದೊಂದು ವಿಚಾರ ಅಲ್ಲ, ಹಣಕಾಸಿನ ವಿಚಾರದಲ್ಲೂ ಹೀಗೆ ಆಗ್ತಿರುತ್ತೆ. ಆ ನಂತರ ಪೂರ್ವದಲ್ಲಿ ಹೆಚ್ಚಿನ ದೋಷ ಇದ್ರೆ, ದೋಷ ಇರಲ್ಲ, ನಾವು ಮಾಡ್ತೀವಿ. ತಪ್ಪು ಮಾಡೋದು ದೇವರಲ್ಲ, ತಪ್ಪು ಮಾಡೋದು ಈ ಭೂಮಿಯಲ್ಲ. ಭೂಮಿನ ನಾವು ಹೆತ್ತ ತಾಯಿನ ಭೂಮಿಗೆ ಹೋಲಿಸ್ತೀವಿ. ಹೆತ್ತ ತಾಯಿ ಯಾರಿಗಾರು ಕೆಟ್ಟದ್ ಮಾಡ್ತಾರ? ಹಾಗೆ ಖಂಡಿತ ಭೂಮಿ ಕೆಟ್ಟದ್ ಮಾಡಲ್ಲ. ವಾಸ್ತು ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಮನೆಯಲ್ಲಿ ಆ ವಾಸ್ತು ದೋಷ ಇದ್ರು ಅದರಿಂದ ಖಂಡಿತ ನಮಗೆ ತೊಂದರೆ ಆಗಲ್ಲ. ಆದ್ರೆ ನಾವು ಉಂಟು ಮಾಡೋ ದೋಷದಿಂದ ತೊಂದರೆ ಆಗಲ್ಲ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಮನೆಯ ಆಚೆ ಕಡೆ ಪೂರ್ವ ದಿಕ್ಕಿನ ಬಾಗಿಲು ಅಂತ ಹೇಳಿದ್ದೀನಿ. ಎಡಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಚಪ್ಪಲಿ ಬಿಡ್ತಾರೆ. ಇನ್ನು ಸೈಕಲ್ ಇರುತ್ತೆ, ಹಳೇ ಕಾಲದ ಸೈಕಲ್. ಇವಾಗೆಲ್ಲ ವೆಹಿಕಲ್ಸು ಫುಲ್ಲು ಬೈಕು ಅದು ಇದೆಲ್ಲ ಬಂದ್ಬಿಟ್ಟಿರುತ್ತೆ. ಆದ್ರೆ ಈ ಸೈಕಲ್ ಮೇಲೆ ಒಂದು ಸೆಂಟಿಮೆಂಟು, ಇದು ಅಪ್ಪ ಕೊಡ್ಸಿರೋದು,
ಇಲ್ಲ ತಾತ ಕೊಡಿಸಿ ಅಪ್ಪ ತುಳಿತಾ ಇರೋದು ಆ ಥರ. ಉಪಯೋಗಿಸದೇ ಇರೋ ಸೈಕಲ್ನ ಅಲ್ಲಿಟ್ಟಿರ್ತಾರೆ. ಅದು ಏನು ಮಾಡ್ತಾರೆ, ಅದ್ರ ಮೇಲೆ ಧೂಳು ಕೂತಿರುತ್ತೆ, ತುಕ್ಕಿ ನೀರು ಬಿದ್ದು ಬಿದ್ದು ತುಕ್ಕಿಡ್ದೋಗಿರುತ್ತೆ. ಹೌದು. ಇಂತಹ ಸಂದರ್ಭದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದ ಮಹಿಳಾ ಸದಸ್ಯರಿಗೆ ಆರೋಗ್ಯದ ತೊಂದರೆ ಉಂಟಾಗುತ್ತೆ. ಹಾಗೆಯೇ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಕೈಯಲ್ಲಿ ಹಣ ನಿಲ್ಲಲ್ಲ. ಇನ್ನು ಮತ್ತೊಂದು ವಿಚಾರ, ಪೂರ್ವದ ಬಾಗಿಲು ಏನು ಮಾಡ್ತಾರೆ, ಕಸ ಗುಡಿಸ್ತಾ ಇರ್ತಾರೆ, ಫೋನ್ ಬಂದ್ಬಿಡುತ್ತೆ. ಒಳಗಡೆ ಇರೋರು ಹೇಳ್ತಾರೆ ಫೋನ್ ಬಂತು ಅಂತ. ಇವ್ರು ಪರಕೆ ಬಿಸಾಕ್ತಾರೆ, ಹೋಗ್ತಾರೆ, ಫೋನಲ್ಲಿ ಮಾತಾಡ್ತಿರ್ತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ನೋಡಿದ್ರೆ ಕಸ ಗುಡಿಸೋ ಅದ್ರ ಮಗ ಗುಡಿಸಿದ್ದೀನಿ. ಆ ಪುಣ್ಯಾತ್ರು ಏನು ಮಾಡ್ತಾರೆ, ಗುಡಿಸಿರೋದನ್ನ ಕುಡಿಸ್ಬಿಟ್ಟು ಕಸ ಬಿಸಾಕ್ಬಿಟ್ಟು ಹೋಗ್ತಾರೆ, ಇನ್ನೊಂದು ಕಡೆ ಗುಡಿಸಿರೋದು. ಇಲ್ಲಿ ಮನೆ ಮುಂದೆ ಕಸಗಳಿದ್ದಾಗ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇಂತಹ ಸಂದರ್ಭದಲ್ಲಿ ಮನೆ ಮುಂದೆ ಕಸ ಇದ್ದರೆ, ಇವಾಗ ಕೆಲವು ಕಡೆ ಮರಗಳಿರುತ್ತೆ. ಮರಗಳೇನಪ್ಪ ಅಂದರೆ, ಬೆಳಗ್ಗೆ ನೀವು ಕಸ ಗುಡಿಸಿದ್ರೆ ಸಂಜೆ ಅಷ್ಟೊತ್ತು ತಿರ್ಗಾ ಎಲೆಗಳು ಬಿದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಒಂದು ಪ್ಲ್ಯಾನ್ ಮಾಡಿರ್ತಾರೆ, 2 ದಿವಸಕ್ಕೆ ಒಂದ್ಸಲ ಎಲೆ ಎಲ್ಲ ಬಿಸಾಕಬೇಕು ಈ ಥರ. ಅಂಥ ಸಂದರ್ಭದಲ್ಲಿ ಇವರ ಮನಸ್ಸಿನಲ್ಲಿ ಒಂದು ರೀತಿ ಕೆಟ್ಟ ಆಲೋಚನೆಗಳು ಬರುತ್ತೆ. ಕೆಲವರಿಗೆ ಆ ಮನೆ ಬರಬೇಕು ಅಂತಾನೆ ಅನ್ಸಲ್ಲ, ಆ ಮನೆ ಒಳಗಡೆ ಇದ್ರೆ ಮನೆ ಒಳಗಡೆ ಇರಬೇಕು ಅನ್ಸಲ್ಲ. ಎಲ್ಲರೂ ಸಂತೋಷವಾಗಿರ್ತಾರೆ, ಸಂತೋಷವಾಗಿದ್ರೆ ಯಾರು ಒಬ್ರಿಗೆ ಅಲ್ಲಿ ಅವ್ರ ಜೊತೆ ಜಗಳ ಕಾಯ್ಬೇಕು ಅನ್ಸುತ್ತೆ, ಆ ಸಂತೋಷ ಹಾಳು ಮಾಡ್ತಾರೆ. ಈ ಥರ ಅವ್ರ ಮನಸ್ಸು ಅವರ ಹಿಡಿತಕ್ಕೆ ಸಿಗಲ್ಲ. ಅದು ಪರ್ಕೆನ ಬಾಗತ್ರ ಬಿಸಾಕ್ಬಿಟ್ಟು ಹೋಗ್ತಾರಲ್ಲ, ಅದೂ 100ಕ್ಕೆ 100ರಷ್ಟು ತಪ್ಪು. ಇನ್ನು ಕೆಲವರು ಆ ಬಾಗಿಲ ಬಲಭಾಗದಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಚಪ್ಪಲಿ ಬಿಡೋದು, ಇಲ್ಲ ಆಗಲೇ ಹೇಳಿದಾಗೆ ಹಳೆಯ ವೆಹಿಕಲ್ ನಿಲ್ಲಿಸೋದು, ಇಲ್ಲದೆ ಹೋದರೆ ತಾವು ಉಪಯೋಗಿಸ್ತಿರೋ ವೆಹಿಕಲ್ನ ನಿಲ್ಲಿಸೋದು. ಇವಾಗ ಉಪಯೋಗಿಸೋ ವೆಹಿಕಲ್ಲು ಅಲ್ಲಿ ನಿಲ್ಲಿಸೋದು ಎಲ್ಲಿ, ಮುಂಬಾಗಿಲು ಪೂರ್ವದಲ್ಲಿದ್ದರೆ ಆ ಬಾಗಿಲ ಬಲಭಾಗದಲ್ಲಿ. ಅವಾಗ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದಲ್ಲಿ ಅಣ್ಣ ತಮ್ಮಂದರಿಗೆ ಜಗಳ ಬರುತ್ತೆ, ಅಕ್ಕ ತಂಗಿಯರಿಗೆ ಜಗಳ ಬರುತ್ತೆ. ಅಷ್ಟು ಮಾತ್ರ ಅಲ್ಲದಿರ ತಂದೆ ಮಕ್ಕಳ ನಡುವೆ ಒಂದು ಉತ್ತಮ ಬಾಂಧವ್ಯ ಅನ್ನೋದು ಇರಲ್ಲ. ಆದ್ದರಿಂದ ಅಂದರೆ ವೆಹಿಕಲ್ ನಿಲ್ಲಿಸೋದ್ರಲ್ಲಿ ಬೆಂಗಳೂರಲ್ಲೂ ಜಾಗ ಸಿಗಲ್ಲ. ಇದು ಬೆಂಗಳೂರಿಗೆ ಮಾತ್ರ ಸೇರಿದ್ದಲ್ಲ, ಬೇರೆ ಕಡೆಗೂ ಸೇರಿದ್ದು. ಅದಕ್ಕೆ ಈ ಮಾತು ಹೇಳ್ತಿದ್ದೀನಿ. ಇಷ್ಟು. ಆ ನಂತರ ಕೆಲವರಿಗೆ ಒಂದು ಒಳ್ಳೆಯ ಬುದ್ಧಿ ಇರುತ್ತೆ. ಅದೇನಪ್ಪ ಅಂದರೆ, ಮನೆ ಮುಂದೆ ಗಿಡ ಬೆಳೆಸೋದು. ಪೂರ್ವದ ಬಾಗಿಲು ಅದು ಎದುರುಗಡೆ, ಬಾಗಿಲು ಎದುರುಗಡೆ ಫುಲ್ ಪಾಟ್ಗಳಿಟ್ಟಿರ್ತಾರೆ, ಅಲ್ಲಿ ಗಿಡವನ್ನೇ ಬೆಳೆಸಿರ್ತಾರೆ. ಏನಾಗುತ್ತೆ, ಯಾವುದೋ ಒಂದು ಗಿಡ ಒಣಗೋಗಿರುತ್ತೆ, ಇವರೇನು ಮಾಡ್ತಾರೆ, ಎಲ್ಲ ಗಿಡಕ್ಕೂ ನೀರು ಹಾಕ್ತಾರೆ, ಹಾಗೆ ಆ ಒಣಗೋಗಿರೋ ಗಿಡಕ್ಕೂ ನೀರು ಹಾಕ್ತಾರೆ. ಅದೇನು ಮಾಡಿದ್ರು ಆ ಗಿಡ ಚಿಗುರೋದೇ ಇಲ್ಲ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಆ ಮನೆಯಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಪ್ರಯತ್ನ ಪಡಲಿ, ಎಷ್ಟೇ ಕಷ್ಟಪಡಲಿ, ಏನಾದರೂ ಒಂದು ತೊಂದರೆ ಅನ್ನೋದು ಕಂಡು ಬರುತ್ತೆ. ಈ ಕಾರಣದಿಂದ ಪೂರ್ವದ ಬಾಗಿಲೇ ಇದ್ದರೂ ಕೂಡ ಪೂರ್ವ ದಿಕ್ಕನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳದೆ ಹೋದರೆ ನಮಗೆ ಕಷ್ಟ ನಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇದು ಇಂದಿನ ವಿಚಾರ. ಇದು ಈ ರೀತಿ ಬೇಕಾದಷ್ಟು ನೀವು ಯೋಚನೆ ಮಾಡ್ಬೋದು. ನಾನು ಏನೋ ಹೇಳಿದ್ದೀನಿ, ನೀವು ಪೂರ್ವಕ್ಕೆ ತಿಳ್ಕೊಂಡು ನೀವು ಏನೇನು ಮಾಡಿದ್ರೆ ಪೂರ್ವ ದಿಕ್ಕಲ್ಲಿ ತಪ್ಪು, ಅವೆಲ್ಲ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ಈ ಥರ ಆಗ್ತದೆ ಏನು ಅಂದ್ಬಿಟ್ಟು. ಅದು ಇಂದಿನ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ. ನಮಸ್ಕಾರ.